ಹಾಯ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತು ಕೆಸುವಿನ ಗಡ್ಡೆ ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಈಸಿಯಾಗಿ ಕೆಸುವಿನ ಗಡ್ಡೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇಲ್ಲಿ ಸಿಂಪಲ್ಲಾಗಿ ಮಸಾಲೆ ಮಾಡೋದು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹುರಿದು ತೊಗೊಂಡಿದ್ದೀನಿ, ತೆಂಗಿನಕಾಯಿ ಸ್ವಲ್ಪ, ಶುಂಠಿ, ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟನ್ನೇ ತೊಗೊಂಡಿದ್ದೀನಿ. ನಂತರ ಮಿಕ್ಸರ್ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಿ ತೊಗೊಳ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಕೆಸುವಿನ ಗಡ್ಡೆ ಸಾರು ಮಾಡ್ತಾಯಿದ್ದೀನಿ. ಕೆಸುವಿನ ಗಡ್ಡೆನ ಕ್ಲೀನಾಗಿ 1-2-3 ಸಲ ತೊಳೆದು ಈಗ ನಾನು ಇದನ್ನು ಬೇಯಿಸೋಕ್ಕಿಡ್ತೀನಿ. ಫ್ರೆಂಡ್ಸ್, ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಕೆಸುವಿನ ಗಡ್ಡೆನ. ಈಗ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸಬೇಕು. ಆವಾಗ ಇದು ಮತ್ತಷ್ಟು ರುಚಿ ಕೊಡುತ್ತೆ ಸಾರು ಮಾಡುವಾಗ. ಕೆಸುವಿನ ಗೆಡ್ಡೆಯನ್ನು ಬೇಯಿಸೋಕ್ಕಿಟ್ಟಿದ್ದೆ. ಈಗ ನೋಡಿ ಬೆಂದಾಗಿದೆ ಅನಿಸುತ್ತೆ ನನಗೆ. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲು ಇಡ್ತೀನಿ ಇದನ್ನು. ಫ್ರೆಂಡ್ಸ್, ಇನ್ನೊಂದು ವಿಶೇಷ ಏನಂದರೆ, ನಾನು ಅಡುಗೆಗೆ ತಯಾರಿ ಮಾಡುವಾಗ ಅಲ್ಲಿ ಒಂದು ನವಿಲು ಬಂದು ಕೂತಿತ್ತು. ಹಾಗೆ ನವಿಲನ್ನು ನೋಡ್ತಾ ನಾನು ಅಡುಗೆ ಎಲ್ಲ ಬಿಟ್ಟು ವಿಡಿಯೋ ಮಾಡೋಕ್ಕೆ ನಿಂತ್ಕೊಂಡೆ. ನವಿಲು ಹೋಗುವವರೆಗೂ ನಾನು ಅದ್ರ ಜೊತೆಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ತುಂಬ ಖುಷಿಯಾಯಿತು. ನೇಚರಲ್ಲಿ ಒಳ್ಳೊಳ್ಳೆ ಇಂಥ ಅಪರೂಪದ ಪಕ್ಷಿಗಳನ್ನು ನೋಡಿದಾಗ ತುಂಬ ಖುಷಿಯಾಗತ್ತಲ್ಲ ಫ್ರೆಂಡ್ಸ್ ಮನಸ್ಸಿಗೆ. ಸ್ವಲ್ಪ ತಣ್ಣಗಾದ ನಂತರ ಇದರ ಸಿಪ್ಪೆ ತೆಗೆದು ಹಾಗೆ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಪಾತ್ರೆ ಬಿಸಿಗೆ ಇಟ್ಕೊಂಡು ಈಗ ನಾನು ಒಗ್ಗರಣೆ ಹಾಕ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಕ್ಲೀನಾಗಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಕೆಸುವಿನ ಗಡ್ಡೆದು. ನೋಡಿ, ಸ್ವಲ್ಪ ಇದು ಲೋಳೆನೇ ಇರುತ್ತೆ. ಈ ರೀತಿಯಾಗಿ ಸ್ವಲ್ಪ ಲೋಳೆ ಇರುತ್ತೆ, ಆದರೆ ಆರೋಗ್ಯಕ್ಕೆಲ್ಲ ಬಹಳ ಒಳ್ಳೆಯದಿದು. ಒಗ್ಗರಣೆಗೆ ಮೊದಲಿಗೆ ಮಣ್ಣಿನ ಪಾತ್ರೆ ಬಿಸಿ ಆಗಿದೆ. ಈಗ ಸಾರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, 1-2 ಚಮಚದಷ್ಟು. ಈಗ ಕಟ್ ಮಾಡಿಟ್ರಂಥ ಟೊಮೆಟೊನ ಹಾಕಿ ಬೇಯಿಸ್ಕೊಳ್ತೀನಿ. ಮೊದಲಿಗೆ ಎಣ್ಣೆ ಬಿಸಿಯಾಗಿದೆ, ಟೊಮೆಟೊ ಹಾಕಿ ಬಾಡಿಸ್ಕೊಳ್ತೀನಿ. ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊಳ್ತೀನಿ. ಧನಿಯಾ ಪೌಡರ್ ಅಂತ ಹೇಳ್ತೀವಿ ಅದನ್ನು. ಆಮೇಲೆ ಉಪ್ಪನ್ನು ಹಾಕ್ಕೊಳ್ತೀನಿ.
ಟೊಮೆಟೊ ಸಾಫ್ಟ್ ಆಗೋವರೆಗೂ ಮುಚ್ಚಳ ಮುಚ್ಚಿ ಬೇಯಿಸಿಟ್ಕೊಳ್ತೀನಿ. ಫ್ರೆಂಡ್ಸ್, ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕೊಳ್ತೀನಿ. ಈಗ ಬೇಯಿಸಿಟ್ಟಿರುವಂಥ ಕೆಸುವಿನ ಗಡ್ಡೆಯನ್ನು ಇದಕ್ಕೆ ಹಾಕೊಳ್ತೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಸರಿಯಾಗಿ ಖಾರ, ಉಪ್ಪು, ಮಸಾಲೆ ಎಲ್ಲ ಇದಕ್ಕೆ ಹಿಡ್ಕೊಳ್ಳುತ್ತೆ ಫ್ರೆಂಡ್ಸ್. ಯಾವ ಸೀಸನ್ನಲ್ಲಿ ಏನೇನು ಸಿಗುತ್ತೆ ನೋಡಿ ಅದನ್ನೆಲ್ಲ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯವರು ಇದನ್ನು ತರ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಇದು. ನಮ್ಮ ಮನೆಯವರಿಗೆ ಬಹಳ ಇಷ್ಟ ಇದು. ಕೆಸುವಿನ ಗಡ್ಡೆ ಸಾರು ಮಾಡು ಅಂತ ಹೇಳ್ತಾಯಿದ್ರು, ಅದಕ್ಕೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕೊಳ್ತೀನಿ. ಈಗ ಸಾರಿಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಸಾರು ಎಲ್ಲ ಹದ ಮಾಡಿಟ್ಟು ನಂತರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು, ಸಾರು ರೆಡಿ ಆಯಿತು. ತೋಟದ ಮನೆ ಅಡುಗೆಯಲ್ಲಿ ನಾನು ಕೆಸುವಿನ ಗಡ್ಡೆ ಸಾರು ಮಾಡಿದ್ದೀನಿ, ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಇತ್ತು ರೆಸಿಪಿ ಅಂತ. ಇವತ್ತಿನ ತೋಟದ ಮನೆ ಅಡುಗೆಯಲ್ಲಿ ಕೆಸುವಿನ ಗಡ್ಡೆ ಸಾರು ರೆಡಿಯಾಗಿದೆ. ಫ್ರೆಂಡ್ಸ್, ಕೆಸುವಿನ ಗಡ್ಡೆ ಸಾರನ್ನು ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.